ಹಾಯ್ ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಚಪಾತಿ. ಸೊ ಇವನಿಗೆ ಸ್ವಲ್ಪ ಚಪಾತಿ ಮ್ಯಾಶ್ ಮಾಡಿಕೊಂಡು ಅದರಲ್ಲಿ ಹಾಲು, ಬೆಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರು ಹಾಕ್ಕೊಂಡು ಹೊರಗಡೆ ಬಂದೆ ತಿನ್ಸೋಕ್ಕೆ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಅಂಬ ಬೌ ಬೌ ಅಂದ್ಕೊಂಡು ಕೈಯೆಲ್ಲ ತೋರಿಸ್ಕೊಂಡು ಆಟ ಆಡ್ಕೊಂಡು ಕೂತಿದ್ದ. ಸ್ವಲ್ಪ ಹೊತ್ತಿಗೆ ಅಲ್ಲಿ ಪಾರಿವಾಳಗಳು ಬಂದವು. ಸೊ ಇವನು ಅವು ಮುಂದೆ ಹೋಗ್ತಾಯಿದ್ವು, ಇವನು ಹಿಂದೆ ಫಾಲೋ ಮಾಡ್ಕೊತ ಮುಟ್ಟಕ್ಕೆ ಹೋಗ್ತಾಯಿದ್ದ. ಅವು ಆ್ಯಕ್ಚುಲಿ ಇವನು ಬಂದಂಗೆ ಇನ್ನೂ ಮುಂದೆನೇ ಹೋಗ್ತಾಯಿದ್ವು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಇವತ್ತು ಮುದ್ದು ಅವರ ಅಮ್ಮಮ್ಮ ಮತ್ತು ನಮ್ಮ ಅಕ್ಕ ತಂಗಿ ಮತ್ತು ಮುದ್ದು ಅಣ್ಣ ಚಿಂಟು ಅಂತ ಅವ್ರನ್ನ ಮೀಟ್ ಮಾಡಬೇಕು ಅಂತ ರೆಡಿಯಾಗಿ ಹೊರಗಡೆ ಫೈನಲಿ ನಾವು ರೀಚ್ ಆದ್ವಿ. ಅಲ್ಲಿ ಚಿಂಟು ಮುದ್ದನ್ನು ನೋಡಿದ ತಕ್ಷಣ ಬಂದು ಹಗ್ ಮಾಡಿಕೊಂಡು ಫುಲ್ಲು ಖುಷಿ ಆಯಿತು ಅವನಿಗಂತೂ. ಆಮೇಲೆ ನಾವು ವಾಪಸ್ ಬರೋ ತನಕನೂ ನಾವು ಬಿಟ್ಟೇ ಇರ್ತಿಲ್ಲ, ನಾನು ಎತ್ಕೋಬೇಕು ಅಂತೇಳಿ ಫುಲ್ ಹಠ ಹಿಡ್ದು ಫುಲ್ ಖುಷಿಯಾಗಿಬಿಟ್ಟಿದೆ ಅವನಿಗೆ ಮುದ್ದನ್ನು ನೋಡಿ. ಹಾಗೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಪೋಲಾರ್ ಬಿಯರ್ಗೆ ಹೋಗೋಣ ಅಂತ ಹೇಳಿ, ಪೋಲಾರ್ ಬಿಯರ್ಗೆ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂಥೇಳಿ ಅಲ್ಲಿ ಬಂದ್ವಿ ನಾವು. ಬಿಯರಲ್ಲಿ ನಮಗೆ ಯಾವ್ಯಾವ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ನಾವೆಲ್ಲ ಆರ್ಡರ್ ಮಾಡಿಕೊಂಡು ಅಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಳ್ತಿದ್ವಿ. ಎಲ್ಲ ಡಿಸೈಡ್ ಆದಮೇಲೆ ಹೋಗಿ ನಮ್ಮ ಹಸ್ಬೆಂಡ್ ಆರ್ಡರ್ ಕೊಟ್ಟು ಬಂದರು. ಹಾಗೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಇವರು. ಪಕ್ಕದಲ್ಲಿ ಕೂತಿದ್ದು ಹುಡುಗರಿಗೆಲ್ಲ ಮಾತಾಡಿಸ್ಕೊಂಡು ಹಾಯ್ ಅಂದ್ಕೊಂಡು ಆ ಹುಡುಗ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ದ, ಅವನ ಜೊತೆಗೆ ಆಟ ಆಡ್ತಾ ಇದ್ದ. ಆಮೇಲೆ ಚಿಂಟು ಕೂಡ ಹೋಗಿ ಅವ್ರನ್ನ ಜಾಯ್ನ್ ಆಗಿ ಅವರು ಆಟ ಆಡ್ತಾಯಿದ್ರು. ಹೀಗೆ ಐಸ್ ಕ್ರೀಮ್ ತಿಂದು ಬರೋ ತನಕನೂ ಫುಲ್ ಆಟ ಆಡಿದ್ರು ಅವರು, ಚೆನ್ನಾಗಿ ಆಟ ಆಡಿದರು. ಆಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲಗಿಸ್ದೆ ಅವನಿಗೆ. ಮಲಗಿದ ಮೇಲೆ ಸ್ವಲ್ಪ ಅವನದು ಪ್ಲೇ ಟೈಮು, ಸ್ವಲ್ಪ ಟ್ರೇಗಳಿದ್ವು ಅವನು ಕೊಟ್ಟು ತಲೆಗೆ ಹಾಕೋಣ ಕ್ಲಿಪ್ಸ್ ಎಲ್ಲ ಕೊಟ್ಟು ಕೂರಿಸಿದ್ದೆ. ಅಂದರೆ ಅದನ್ನು ಹಾಕೋದು ತೆಗೆಯೋದು ಮಾಡು ಅಂತ ಹೇಳಿ. ಸಂಜೆ ಹೊರಗೆ ಹೋಗಬೇಕು ಅಂತ ಅವ್ರ ಅಂಕಲ್ ಹತ್ರ ಎಲ್ಲ ಸಾಕ್ಸ್ ಎಲ್ಲ ಹಾಕಿಸ್ಕೊಂಡು ರೆಡಿ ಆದ. ಸುಮ್ಮನೆ ತಮಾಷೆ ಮಾಡಿದ್ರು ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿ, ಅದಕ್ಕೆ ಈ ಥರ ಆಳೋ ಥರ ನಾಟಕ ಮಾಡ್ತಿದ್ದಾನೆ. ಆಮೇಲೆ ಅವ್ರು ಬಂದು ನಡಿ ಹೋಗೋಣ ಅಂತಂದೇಳಿ ವಾಕ್ ಕರ್ಕೊಂಡು ಹೊರಟರು.
ಬಟ್ ವಾಕ್ ಕರ್ಕೊಂಡು ಹೋಗಿದ್ದ ಅವ್ರ ತಾತನೋ ಅಥವಾ ಇವನೇ ಅವ್ರ ತಾತಂಗೆ ವಾಕ್ ಕರ್ಕೊಂಡು ಹೋದ್ನೋ ಗೊತ್ತಾಗಲಿಲ್ಲ. ಅವನು ಸಂಜೆ ವಾಕ್ ಹೋಗಿ ಬಂದಮೇಲೆ ತುಂಬ ಹಶ್ವಾಗಿರುತ್ತೆ ಮತ್ತು ಹಠ ಮಾಡ್ತಾನಂತ ಹೇಳಿ ಮನೆಯಲ್ಲಿ ಮಸ್ಕ್ ಮೆಲನ್ಸ್ ಇದ್ವು. ಸೊ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ಮೂತಿ ಮಾಡೋಣ, ಮಸ್ಕ್ ಮೆಲನ್ ಸ್ಮೂತಿ ಅಂತ ಹೇಳಿ ಅದನ್ನ ಚಾಪ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಹಾಲು ಮತ್ತು ಡ್ರೈ ಫ್ರೂಟ್ಸು ಇದ್ದರೆ ಡ್ರೈ ಫ್ರೂಟ್ಸು ಅಥವಾ ಅದ್ರ ಪೌಡರ್ ಮಾಡ್ಕೊಂಡಿರ್ತೀನಿ ನಾನು, ಅದ್ರ ಪೌಡರು, ಆಮೇಲೆ ಸ್ವಲ್ಪ ಹಾಲು, ಸ್ವಲ್ಪ ಬೆಲ್ಲ, ಲಾಸ್ಟಿಗೆ 2 ಪಿಸ್ತಾ ಹಾಕಿ ಸ್ಮೂತಿ ರೆಡಿ ಮಾಡಿಬಿಟ್ಟು ಅವನಷ್ಟೊತ್ತಿಗೆ ಬಂದ. ಸೊ ಅವನಿಗೆ ಸ್ಮೂತಿನ ತಿನ್ನಿಸ್ತಾಯಿದ್ದೆ. ಆ್ಯಕ್ಚುಲಿ ಏನಂದರೆ ಒಂದು ಜಾಗದ ಹತ್ರ ಕುತ್ಕೊಳಲ್ಲ ಅವನು ತಿನ್ನಿಸ್ಬೇಕಾದ್ರೆ, ಅದಕ್ಕೆ ಅವನು ಎಂಗೇಜಿಂಗಾಗಿ ಇರಲಿ ಅಂತ ಹೇಳಿ ಹಾಗೆ ಸುಮ್ಮನೆ ಬ್ಯಾಗು ಏನಾದರೂ ಕೊಟ್ಟು ಹಾಕೋದು ತೆಗಿಯೋದು, ಜಿಪ್ ಹಾಕೋದು ತೆಗಿಯೋದು, ಹಿಂಗೇನಾದರೂ ಮಾಡಿಸಿ ಆ್ಯಕ್ಟಿವಿಟಿ ಎಂಗೇಜ್ ಮಾಡ್ತೀನಿ. ಒಟ್ಟು ಒಂದೇ ಹತ್ರ ಕುತ್ಕೊಳಲ್ಲ ಇಲ್ಲದ್ರೆ. ಸೊ ಹಂಗೆ ಮಾಡಿಕೊಂಡು ಅವನಿಗೆ ಸ್ಮೂತಿ ತಿನ್ನಿಸ್ದೆ. ಸೊ ಇಷ್ಟಪಟ್ಟೆ ತಿಂದ ಅವನು. ಸುಮ್ಮನೆ ಹಣ್ಣು ಕೊಟ್ಟರೆ ಉಗಿತಾನೆ, ಅದಕ್ಕೋಸ್ಕರ ಈ ಥರ ಸ್ಮೂತಿ ಮಾಡಿಕೊಟ್ರೆ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಅವನು. ಸೊ ಇದಾಗಿತ್ತು ನನ್ನ ಮುದ್ದಿನ ರೊಟ್ಟಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.